ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ 12 ವರ್ಷಗಳನ್ನ ಪೂರೈಕೆ ಮಾಡಿರುವಂತದ್ದು ಯಶಸ್ವಿಯಾಗಿ ಈಗ ಸುದೀರ್ಘ ಪ್ರಧಾನಿ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತದ್ದು ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿ ಸರ್ಕಾರಕ್ಕೆ 12 ವರ್ಷ ಪೂರೈಕೆ ಆಗಿದೆ. ಸುದೀರ್ಘ ಪ್ರಧಾನಿ ಅನ್ನುವಂತ ಹೆಗ್ಗಳಿಕೆಗೆ ನಮೋ ಪಾತ್ರರಾಗಿದ್ದಾರೆ. ನೆಹರು ದಾಖಲೆಯನ್ನ ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸತತ 12 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವಂತಹ ಸಾಧನೆ. 4398 ದಿನ ಪ್ರಧಾನಿಯಾಗಿದ್ರು ಜವಾಹರಲಾಲ್ ನೆಹರು ಅವರು. ಈಗ 4399 ದಿನಗಳನ್ನ ಪೂರೈಸಿರುವಂತದ್ದು ನರೇಂದ್ರ ಮೋದಿ ಅವರು. ಇವತ್ತು ದೇಶಾದ್ಯಂತ ಬಿಜೆಪಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದ ಪ್ರಧಾನಿ ಮೋದಿ ಅವರ ಸರ್ಕಾರ, ಕೇಂದ್ರ ಸರ್ಕಾರ 12 ವರ್ಷವನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರೈಸಿರುವಂಥದ್ದು. ಜವಾಹರಲಾಲ್ ನೆಹರು ಅವರ ದಾಖಲೆಯನ್ನ ಬದಿಗಟ್ಟಿ ಮುಂದೆ ಬಂದಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. 12 ವರ್ಷಗಳ ಸುದೀರ್ಘ ಯಶಸ್ವಿ ಆಡಳಿತವನ್ನ ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಇನ್ನೂ ಕೂಡ 2014ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂಥದ್ದು ಎನ್ಡಿಎ ಸರ್ಕಾರ. ಬಡವರ ಕಲ್ಯಾಣ ಆಗಿರ್ಬೋದು, ಮೂಲ ಸೌಕರ್ಯ ಅಭಿವೃದ್ಧಿ ಮಾಡ್ಕೊಂಡು ಬಂದಿರುವಂಥದ್ದು. ಇನ್ನು ಡಿಜಿಟಲ್ ಇಂಡಿಯಾ ಮಾಡೋದ್ರಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ. ನಮೋ ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನ ಬಲಪಡಿಸುವಂತಹ ಪ್ರಮುಖ ಮೈಲಿಗಲ್ಲುಗಳನ್ನ ಸಾಧಿಸಿರುವಂಥದ್ದು. ಇನ್ನು ನೆಹರು ಅವರು ಅತಿ ಹೆಚ್ಚು ಬಾರಿ ಪ್ರಧಾನಿಯಾಗಿ ಉಳ್ಕೊಂಡಿದ್ದಂಥವರು. 4398 ದಿನಗಳ ಕಾಲ ಅವರ ದಾಖಲೆಯನ್ನು ಮುರಿದು 4399 ದಿನಗಳನ್ನ ಪೂರೈಸಿರುವಂಥದ್ದು ನರೇಂದ್ರ ಮೋದಿ ಅವರು. ಬಿಜೆಪಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಆರ್ಥಿಕತೆ ಮತ್ತೆ ಮೂಲ ಸೌಕರ್ಯವನ್ನ ಒದಗಿಸ್ತಾ ಬಂದಿದ್ದಾಗಿರ್ಬೋದು. 2014ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಭಾರತ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಮತ್ತೆ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು ಕೂಡ ಅವರ ಶ್ರಮ, ನರೇಂದ್ರ ಮೋದಿ ಅವರ ಶ್ರಮ ಇಲ್ಲಿ ಪ್ರೂವ್ ಮಾಡ್ಕೊಂಡು ಬಂತು. ಇಂಡಿಯಾ ಮುಂತಾದ ಉಪಕ್ರಮಗಳು ಮತ್ತೆ ಜನಸಾಮಾನ್ಯರ ಜೀವನ ಮಟ್ಟವನ್ನ ಸುಧಾರಿಸಿರುವಂಥದ್ದು ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ. ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರ್ಣ ಮಾಡಿರುವಂತಹ ಹಿನ್ನೆಲೆ ಇವತ್ತು ನವದೆಹಲಿಯಲ್ಲಿ ಎನ್ಡಿಎ ನಾಯಕರ ಮಹತ್ವದ ಸಭೆ ನಡೆಯುತ್ತೆ. ಹಲವು ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚಿಸುತ್ತಾರೆ ನಾಯಕರು. ಮಧ್ಯಾಹ್ನ 3 ಗಂಟೆಗೆ ಭಾರತ್ ಮಂಟಪದಲ್ಲಿ ಎನ್ಡಿಎ ಸಭೆ ನಡೆಯುವಂಥದ್ದು. ಎಲ್ಲಾ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗ್ತಾರೆ ಸಭೆಯಲ್ಲಿ. ಎನ್ಡಿಎ ಒಕ್ಕೂಟದ ಎಲ್ಲಾ ಸದಸ್ಯರುಗಳು ಕೂಡ 12 ವರ್ಷ ಯಶಸ್ವಿಯಾಗಿ ಪೂರೈಸಿರುವಂತದ್ದು ಎನ್ಡಿಎ ಸರ್ಕಾರ. ಹಾಗಾಗಿ ಮಹತ್ವದ ಸಭೆ ನಡೆಯುತ್ತೆ ಇವತ್ತು 3 ಗಂಟೆಗೆ. ಸಾಕಷ್ಟು ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ನಾಯಕರುಗಳು ಕೂಡ. ಮಧ್ಯಾಹ್ನ 3 ಗಂಟೆಗೆ ಭಾರತ್ ಮಂಟಪದಲ್ಲಿ ಸಭೆ ನಡೆಯುತ್ತೆ. ಎನ್ಡಿಎ ಒಕ್ಕೂಟದ ಎಲ್ಲಾ ಪಕ್ಷಗಳ ನಾಯಕರು ಕೂಡ ಅಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತು ನವದೆಹಲಿಯಲ್ಲಿ ಎನ್ಡಿಎ ನಾಯಕರು ಮಹತ್ವದ ಸಭೆಯನ್ನ ನಡೆಸುತ್ತಾರೆ. ಸಾಕಷ್ಟು ವಿಚಾರಗಳಲ್ಲಿ ಇವತ್ತು ಅಂದ್ರೆ ಈ ಸಾಧನೆ ಆಗಿರ್ಬೋದು, ಸಾಧನೆಯ ಕುರಿತು ಮೆಲುಕು ಹಾಕ್ತಾರೆ. ಏನೇನೆಲ್ಲ ಬದಲಾವಣೆಗಳನ್ನ ತಂದಿದ್ದೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನತೆಗೆ ನಾವು ನಮ್ಮ ಸರ್ಕಾರ ಕೊಡುಗೆಯನ್ನ ನೀಡಬೇಕು. ಇವತ್ತೇನಾದ್ರೂ ಘೋಷಣೆ ಆಗ್ಬಿಡುತ್ತಾ, ಹೊಸ ಗಿಫ್ಟ್ ಅಥವಾ ಏನು ಅಂದ್ರೆ 12 ವರ್ಷಗಳನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರೈಸಿರೋದಕ್ಕೆ ಏನಾದ್ರೂ ವಿಶೇಷ ಘೋಷಣೆಯನ್ನೇನಾದ್ರೂ ನಮೋ ಮಾಡ್ತಾರ. ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಂಪೂರ್ಣ ಎನ್ಡಿಎ 12 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿರುವಂತದ್ದು. ಸಂಭ್ರಮದಲ್ಲಿ ಬಿಜೆಪಿಗರು ಇರ್ತಾರೆ, ಎನ್ಡಿಎ ಒಕ್ಕೂಟ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಆಗ ನೋಡ್ತಾ ಹೋದಾಗ 2014ರಿಂದ ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆಯನ್ನ ಕಂಡಿದೆ ಭಾರತ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ 12 ವರ್ಷ ಕಂಪ್ಲೀಟ್ ಆಗಿದೆ. ಪ್ರಧಾನಿ ಮೋದಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಅಭಿನಂದನಾ ಪತ್ರವನ್ನ ಬರೆದಿದ್ದಾರೆ. 2 ಪುಟಗಳ ಪತ್ರವನ್ನ ಬರೆದು ಯಡಿಯೂರಪ್ಪನವರು ವಿಶ್ವಾಸ ತಿಳಿಸಿದ್ದಾರೆ. ರೆಡ್ ಟೇಪ್ ನಿಂದ ರೆಡ್ ಕಾರ್ಪೆಟ್ಗೆ ಭಾರತ ಇವತ್ತು ಬಂದಿದೆ ಅಂದ್ರೆ ಇದು ನರೇಂದ್ರ ಮೋದಿ ಅವರ ಸಾಧನೆ. ಮೋದಿ ಆಡಳಿತವನ್ನ ಹಾಡಿ ಹೊಗಳಿರುವಂತದ್ದು ಮಾಜಿ ಸಿಎಂ ಯಡಿಯೂರಪ್ಪನವರು. 12 ವರ್ಷ ಪೂರ್ಣಗೊಳಿಸಿರುವಂತಹ ಹಿನ್ನೆಲೆ ಮಾಜಿ ಸಿಎಂ ಯಡಿಯೂರಪ್ಪನವರು ಅಭಿನಂದನಾ ಪತ್ರವನ್ನ ಬರೀತಾರೆ. 2 ಪುಟಗಳಲ್ಲಿ ಪತ್ರ ಬರೆದಿರುವಂತದ್ದು ಯಡಿಯೂರಪ್ಪನವರು. ರೆಡ್ ಟೇಪ್
ಶೇಪ್ ನಲ್ಲಿತ್ತು ನಮ್ಮ ಭಾರತ, ಈಗ ರೆಡ್ ಕಾರ್ಪೆಟ್ ವರೆಗೆ ಎಂಟ್ರಿ ಕೊಟ್ಟಿದೆ ಅಂದ್ರೆ ಇದು ನರೇಂದ್ರ ಮೋದಿಯವರ ಸಾಧನೆ ಅಂತ ಹೇಳುವ ಮೂಲಕ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ, ನರೇಂದ್ರ ಮೋದಿಯವರ ಆಡಳಿತಕ್ಕೆ. ಸಾಕಷ್ಟು ಎದುರಿಸ್ತು ಭಾರತ ಯುದ್ಧ ಅಂತ ಬಂದಾಗ ಆಗಿರ್ಬೋದು. ಆಪರೇಷನ್ ಸಿಂಧೂರ್ ತಂದಿದ್ದು ನರೇಂದ್ರ ಮೋದಿಯವರು. ಅಲ್ಲಿ ನಾವು ಎಷ್ಟು ಸಕ್ಸಸ್ ಅನ್ನ ಸಾಧಿಸಿದ್ವಿ. ಹಾಗೇನೆ ನೋಡ್ತಾ ಹೋದಾಗ ಕೊರೋನಾ ಸಮಯದಲ್ಲಾಗಿರ್ಬೋದು, ಅದರಿಂದ ಹೊರಗೆ ಬರಬೇಕು ಅಂದ್ರೆ ಏನೇನೆಲ್ಲ ಪ್ರಯತ್ನಗಳನ್ನ ಪಡಬೇಕು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು ಪಟ್ರು. ಜನತೆಯನ್ನ, ನಮ್ಮ ರಾಷ್ಟ್ರವನ್ನ ಕಾಪಾಡೋದಕ್ಕೆ ಏನೇನೆಲ್ಲ ಮಾಡಬೇಕು, ಕಷ್ಟ ಕಾಲಗಳಲ್ಲಿ ಆರ್ಥಿಕತೆಯನ್ನ ಕೂಡ ಸರಿದೂಗಿಸ್ಕೊಂಡು ಹೋಗ್ಬೇಕು, ಜನತೆಯನ್ನು ಕೂಡ ಕೈ ಬಿಡಬಾರದು, ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗಿದ್ದು ನರೇಂದ್ರ ಮೋದಿಯವರು. ಸಾಕಷ್ಟು ವಿಚಾರಗಳ ಕುರಿತು ಇವತ್ತು ಎನ್ಡಿಎ ಸಭೆಯನ್ನ ನಡೆಸುತ್ತೆ. ಸಂಭ್ರಮದ ಸಭೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಮಹತ್ವದ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ.